ಏಡ್ಸು ಅಥವಾ ಹೃದಯಾಘಾತ ಈ ಥರದ ಆರೋಗ್ಯ ಸಮಸ್ಯೆಗಳಿಗೆ ಇದರಲ್ಲಿ ಚಿಕಿತ್ಸೆ ಲಭ್ಯವೇ? ಫ್ರಮ್ ಕಾಮನ್ ಕೋಲ್ಡ್ ಟು ಕ್ಯಾನ್ಸರ್ ವಿ ಹ್ಯಾವ್ ಎ ಮೆಡಿಸಿನ್ ಇನ್ ಹೋಮಿಯೋಪತಿ ಅಂತ. ಇದಕ್ಕೆ ಹೋಮಿಯೋಪತಿಯಲ್ಲಿ ಔಷಧಿ ಇದೆಯಾ ಅಂದರೆ ಜನರಲ್ಲಿ ಇನ್ನೂ ಹೋಮಿಯೋಪತಿಯ ಬಗ್ಗೆ ತಿಳುವಳಿಕೆ ಸಾಕಷ್ಟು ಬರೋದಿದೆ ಅಂತ ನಾನು ಹೇಳೋದು. ಅದು ಮೇ ಬಿ ಬಹುಶಃ ಫಸ್ಟ್ ಸ್ಟೇಜಲ್ಲಿ ಇದೆ ಅನ್ನುವ ಹಂತದಲ್ಲಿ ನಾವು ಔಷಧಿಗಳನ್ನ ಆರಂಭ ಮಾಡಿದರೆ ಅದರ ಏನು ಬೆಳವಣಿಗೆಯ ಪ್ರಮಾಣ ಗ್ರೋತನ್ನು ಅಲ್ಲಿಗೆ ಅರೆಸ್ಟ್ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೋಮಿಯೋಪತಿಯ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್, ಇವಾಗ ಹೋಮಿಯೋಪತಿ ಅಂದ ತಕ್ಷಣ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಇದರಿಂದ ಚಿಕಿತ್ಸೆ ಸಿಗತ್ತೆ, ಏನೋ ತುಂಬ ದೊಡ್ಡ ಕಾಯಿಲೆಗಳಿಗಿರ್ಬೋದು, ಆ ಥರದಕ್ಕೆಲ್ಲ ಅಂದರೆ ಏಡ್ಸು ಅಥವಾ ಹೃದಯಾಘಾತ ಈ ಥರದ ಆರೋಗ್ಯ ಸಮಸ್ಯೆಗಳಿಗೆ ಇದರಲ್ಲಿ ಚಿಕಿತ್ಸೆ ಲಭ್ಯವೇ? ಪ್ರಶ್ನೆ ಬಹಳ ಕುತೂಹಲಕಾರಿಯಾಗಿದೆ. ನಾನು ಭಾಳ ಜನಕ್ಕೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಒಂದು ಸಂಪೂರ್ಣವಾಗಿ ಬೆಳೆದಂತಹ ಒಂದು ವೈದ್ಯ ಪದ್ಧತಿ. ಯಾವುದೋ ಒಂದು ಹೊಸತು ಇವತ್ತು ನಿನ್ನೆ ಬಂದಿರೋದಲ್ಲ. ಆಗಲೇ 250-280 ವರ್ಷದ ಹಿಂದಿಂದ ನಡೆದು ಬಂದಿರುವಂಥದ್ದು. ಸಾಧಾರಣ ನಮ್ಮಲ್ಲಿ ವೆರಿ ಸಿಂಪಲ್ ಆಗಿ ನಾನು ಆಗಾಗ ಹೇಳ್ತಾ ಇರ್ತೀನಿ, ಫ್ರಮ್ ಕಾಮನ್ ಕೋಲ್ಡ್ ಟು ಕ್ಯಾನ್ಸರ್ ವಿ ಹ್ಯಾವ್ ಎ ಮೆಡಿಸಿನ್ ಇನ್ ಹೋಮಿಯೋಪತಿ ಅಂತ. ಅಂದರೆ ಕೇವಲ ಯಾವುದೋ ಒಂದು ಕಲ್ಪನೆ ಇತ್ತು ಒಂದು ಕಾಲದಲ್ಲಿ. ನಾನು ಹೇಳಿದಾದ್ರೆ ಒಂದು 50-60 ವರ್ಷ ಹಿಂದುಗಳೆಲ್ಲ ಜನಗಳು ಹೇಳೋರು ಹೋಮಿಯೋಪತಿ ಅಂತಂದರೆ ಅದು ಬರೀ ಸ್ಕಿನ್ ಡಿಸೀಸಿಗೆ ಮಾತ್ರ ಅಥವಾ ಯಾವುದೋ ಒಂದು ಅಲರ್ಜಿಗೆ ಮಾತ್ರ ಅಂತ. ಅದು ತಪ್ಪು ಕಲ್ಪನೆ. ಆಗ ಸರಿಯಾಗಿ ಒಂದು ಅಧ್ಯಯನ ಮಾಡಿದಂಥ ವೈದ್ಯರುಗಳು ಸಿಗದೇ ಇರುವಂಥ ಕಾಲದಲ್ಲಿ ಆ ರೀತಿಯಾದಂಥ ನಂಬಿಕೆಗಳಿದ್ದವು. ಆದರೆ ಅದು ತಪ್ಪು. ಇವತ್ತಿನ ದಿವಸದಲ್ಲಿ ನಾನು ಹೇಳೋದಾದರೆ, ಈಗ ನಮ್ಮನೆ ನೋಡೋದಾದರೆ ನಾನು ಈಗ ಕೆಮ್ಮು, ನೆಗಡಿ, ಜ್ವರ, ಬೇದಿ, ವಾಂತಿ ಆಗುವಂಥ ಅಕ್ಯೂಟ್ ಪ್ರಾಬ್ಲಮಿಂದ ಹಿಡಿದು ಮೇಜರ್ ಪ್ರಾಬ್ಲಮ್, ಈಗ ನೀವು ಹೇಳಿದ್ರಲ್ಲ, ಅದು ಮೇ ಬಿ ಏಡ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಬೇರೆ ಬೇರೆ ರೋಗಗಳು ಮಕ್ಕಳಿಗೆ, ಮಹಿಳೆಯರಿಗೆ ಬರುವಂಥದ್ದು ಇರ್ಬೋದು. ಆದರೂ ಸಹಿತ ನಿಮ್ಮ ಪ್ರಶ್ನೆ ಇಲ್ಲಿ ಬಹಳ ಅಮೂಲ್ಯವಾದದ್ದು ಯಾಕಾಗತ್ತೆ ಅಂತ ಕೇಳಿದ್ರೆ, ಇನ್ನೂ ಭಾಳ ಜನರ ತಲೆಯಲ್ಲಿದೆ, ಹೋಮಿಯೋಪತಿಯಲ್ಲಿ ಇದಕ್ಕೆಲ್ಲ ಔಷಧಿ ಇದೆಯಾ? ಈಗ ನಮಗೆ ಪ್ರತಿ ಸಾಧಾರಣ ವಾರದಲ್ಲಿ ಒಂದು 5-6 ಕರೆಗಳಾದರೂ ಫೋನ್ ಕರೆಗಳಿರುತ್ತೆ. ಏನು ಅಂತ ಕೇಳಿದ್ರೆ, ಅಲ್ಲ ಇದಕ್ಕೆ ಹೋಮಿಯೋಪತಿಯಲ್ಲಿ ಔಷಧಿ ಇದೆಯಾ, ಇದಕ್ಕೆ ಹೋಮಿಯೋಪತಿಯಲ್ಲಿ ಔಷಧಿ ಇದೆಯಾ ಅಂದರೆ ಜನರಲ್ಲಿ ಇನ್ನೂ ಹೋಮಿಯೋಪತಿಯ ಬಗ್ಗೆ ತಿಳುವಳಿಕೆ ಸಾಕಷ್ಟು ಬರೋದಿದೆ ಅಂತ ನಾನು ಹೇಳೋದು. ಯಾಕೆಂದರೆ ಅದ್ರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ. ಆ ಕಲ್ಪನೆ ಬರದೇ ಇರೋದಕ್ಕೆ ಕಾರಣಗಳು ಸಾಕಷ್ಟು ಇರ್ಬೋದು. ಯಾಕೆಂದರೆ ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋದು, ಅಥವಾ ಸರಿಯಾದ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಸಮಾಜದಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಇವೆಲ್ಲ ಕೂಡ ಕಾರಣ ಆಗುತ್ತೆ. ಅದಿಲ್ಲ ಅಂತಂದರೆ, ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ಕರ್ನಾಟಕದಲ್ಲೇ ನೋಡೋದಾದರೆ 13-14 ಅಥವಾ 15 ಹೋಮಿಯೋಪತಿ ಕಾಲೇಜುಗಳಿದೆ. ಹಾಗಾಗಿ ಅಷ್ಟು ವೈದ್ಯರುಗಳು ಹೊರಗೆ ಬರ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಕ್ವಾಲಿಫೈಡ್ ಆಗಿ ಹೊರಗೆ ಬಂದಾಗ ಸಹಜವಾಗಿ ಅವರು ಸಮಾಜ ಸೇವೆಗೆ ನಿಂತಾಗ ಎಲ್ಲ ರೀತಿಯ ರೋಗಗಳಿಗೂ ಔಷಧಿಯನ್ನು ಕೊಡ್ತಾರೆ. ಹಾಗಾಗಿ ಕೇವಲ ಸೀಮಿತವಾಗಿ ಇದು ಕ್ಯಾನ್ಸರಿಗೆ ಮಾತ್ರ ಆಗುತ್ತೆ, ಇದು ಕೋಲ್ಡಿಗೆ ಮಾತ್ರ ಆಗುತ್ತೆ, ಅಥವಾ ಇದು ಕೇವಲ ಯಾವುದೋ ಒಂದು ಗರ್ಭಕೋಶದ ಸಮಸ್ಯೆಗಾಗುತ್ತೆ, ಅಥವಾ ಇದು ಕೇವಲ ಇನ್ಫರ್ಟಿಲಿಟಿಗೆ ಮಾತ್ರ ಹೋಮಿಯೋಪತಿ ಪ್ರಯೋಜನ ಆಗುತ್ತೆ, ಆ ರೀತಿಯಾದಂಥ ಪ್ರಚಾರ ಇಲ್ಲ. ಯಾಕೆ ಅಂತಂದರೆ, ನಮ್ಮಲ್ಲಿ ಸಾಧಾರಣ ತುಂಬ ಈ ಜನಗಳು ಬೇರೆಯವರು ಯಾರೋ ತನಗೆ ಈ ಔಷಧಿ ತಗೊಂಡು ಈ ಕಾಯಿಲೆ ವಾಸಿ ಆಯಿತು, ಹಾಗಾಗಿ ಮತ್ತೆ ಹೋಮಿಯೋಪತಿ ಅನುಕೂಲ ಆಗಿದೆ, ನೀವು ಹೋಗಿ ಅಂತ ಬರೋರೇ ಜಾಸ್ತಿ. ಅವರಾಗಿಂದ ಅವರು ಬಂದು ಕೇಳೋರು ಕಡಿಮೆ. ಅಥವಾ ಅವರ ಕುಟುಂಬದಲ್ಲಿ ಅವರ ಕುಟುಂಬ ವೈದ್ಯರು, ಏನು ಫ್ಯಾಮಿಲಿ ಫಿಸಿಷಿಯನ್ ಅಂತೀವಲ್ಲ, ಆ ರೀತಿಯಾಗಿ ಮಾಡ್ಕೊಂಡವರು ಅವರೆಲ್ಲದಕ್ಕೂ ಬಂದೇ ಬರ್ತಾರೆ. ಫಸ್ಟ್ ನಮ್ಮನ್ನೇ ಕೇಳ್ತಾರೆ ಅವರು, ಇಲ್ಲ ಇದಕ್ಕೆ ಏನು ಮಾಡಬೇಕು, ಇಲ್ಲ ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿದ್ರೆ ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ಅನ್ನೋ ಭಾವನೆಯಿಂದ ಬರೋರು ಭಾಳ ಜನ ಇದ್ದಾರೆ. ಹಾಗಾಗಿ ಈ ಹೋಮಿಯೋಪತಿ ಡಾಕ್ಟರ್ಗಳು ಔಷಧಿ ಕೊಡೋರು ಕೂಡ ಒಂದು ಫ್ಯಾಮಿಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ಬೋದು. ಅಕ್ಯೂಟ್ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ, ಕೆಮ್ಮು ನೆಗಡಿಯಿಂದ ಹಿಡಿದು ಸಿಂಪಲ್ ಜ್ವರಗಳಿಂದ ಹಿಡಿದು ಈಗ ಏನು ಮೊನ್ನೆ ಆಗೋಯ್ತು ಕೋವಿಡ್ ಜ್ವರಗಳಿಗೆ ಸಹಿತ ಹೋಮಿಯೋಪತಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಅದ್ರ ಬಗ್ಗೆ ನಾನು ತುಂಬ ಖುಷಿಯಿಂದ ಹೇಳ್ಕೊತೀನಿ. ಓಕೆ ಸರ್, ಇದು ಇವಾಗ ಯಾವುದೋ ಒಂದು ಸಮಸ್ಯೆ, ಇವಾಗ ನೀವು ಹೇಳಿದಾಗೆ ಕೋವಿಡ್ ಜ್ವರ ಈ ಥರನೇ ತಗೊಳ್ಳೋದಾದರೆ ಚಿಕಿತ್ಸೆಯ ಅವಧಿ ಎಷ್ಟು ಬೇಕಾಗುತ್ತೆ, ಎಷ್ಟು ದಿವಸಗಳವರೆಗೆ? ಅಂದರೆ ಇವಾಗ ಅಲೋಪತಿ ನಾವು ತಗೊಳ್ಳೋದಾದ್ರೆ ಒಂದು ಕೋರ್ಸು 7 days ಕೋರ್ಸು, 7 ಟ್ಯಾಬ್ಲೆಟ್ಸ್ ಈ ಥರದ್ದೇನೋ ಒಂದಿರುತ್ತೆ. ಆಗಲ್ಲ. ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು. ಅಂದರೆ ಸಾಧಾರಣ ಎಷ್ಟು ಸಮಯ ಡ್ಯೂರೇಷನ್ ತಗೋಬೇಕಾಗುತ್ತೆ ಹೋಮಿಯೋಪತಿ ಔಷಧಿ ಅಂತ ಹಾಗಿಲ್ಲ. ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ನೋಡಿ, ಕೆಲವರಿಗೆ ಈಗ ಮೊನ್ನೆನೇ ಈಗ ಈ ಮಳೆಗಾಲ ಬೆಂಗಳೂರಲ್ಲಿ ಒಂದು ಮಗುನ ಕರ್ಕೊಬಂದರು. ಅದಕ್ಕೆ ಸಿವಿಯರು ಉಸಿರಾಡಿಸೋ ತೊಂದರೆ ಇತ್ತು, ಅಂದರೆ ಅಸ್ತಮಾ ಥರ ಕಂಪ್ಲೇಂಟು. ನಾವು ಔಷಧಿ ಶುರು ಮಾಡಿ ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲದ ಒಳಗಡೆ ಅದು ಕಡಿಮೆ ಆಗೋಯ್ತು. ಹಾಗೇಂತಿಲ್ಲ. ನಾನು ಹೇಳೋದೇನು, ಯಾವುದನ್ನೇ ಹೀಗೆ ಅಂತ ಇತ್ತಮ್ಮಂತ ಹೀಗೆ ಫಿಕ್ಸ್ ಮಾಡಿ ಹೇಳೋದು ಕಷ್ಟ. ಅಂದರೆ ರೋಗದ ಮೇಲೆ, ರೋಗ ಲಕ್ಷಣಗಳ ಮೇಲೆ, ಆ ರೋಗದ ಉಲ್ಬಣತೆ ಮೇಲೆ, ಅಂದರೆ ಸಿವಿಯಾರಿಟಿ ಎಷ್ಟಿದೆ ಅದರ ಮೇಲೆ,
ಮತ್ತು ಹಾಗೆ ರೋಗಿಯ ಒಂದು ಗುಣಪಡಿಸುವಂತಹ ಆ ಕ್ಷಮತೆ, ಅಂದರೆ ರೋಗಿಯ ರೆಸಿಸ್ಟೆನ್ಸು ಅದು ಎಷ್ಟಿದೆ, ಇವೆಲ್ಲಗಳೂ ಸಂಬಂಧಪಡುತ್ತೆ. ಮತ್ತು ಅವರ ಆಹಾರ, ಅವರ ವ್ಯವಹಾರ, ಅವರ ಮಾನಸಿಕ ಸ್ಥಿತಿ, ಇವನ್ನೆಲ್ಲ ಪರಿಗಣಿಸಿ ನೋಡಿಬಿಟ್ಟು ಅದನ್ನು ಹೇಳೋಕ್ಕಾಗತ್ತೆ ಅಷ್ಟೇ ಹೊರತಾಗಿ ಒಂದು ಕೋರ್ಸು ಅಂದರೆ ಇಷ್ಟೇ ಹಾಗೆ ಅಂತ ಹೇಳೋದು ಕಷ್ಟವಾದ ಸಾಧ್ಯವಾದ. ಕೆಲವು ನೋಡಿ, ಈಗ ಜ್ವರ ಇರುತ್ತೆ, ಜ್ವರ ಇದ್ದಾಗ ನಾವು ಡೋಸಸ್ಸನ್ನು ಫ್ರೀಕ್ವೆಂಟಾಗಿ ಕೊಡ್ತೀವಿ, ಪ್ರತಿ ಗಂಟೆಗೆ ಅಥವಾ ಅರ್ಧ ಗಂಟೆಗೆ ಅಥವಾ 2 ಗಂಟೆಗೆ ಒಂದ್ಸರಿ ತಗೊಳ್ಳಿ ಹಾಗೆ ಅಂತ ಹೇಳಿ. ಇಲ್ಲ ಯಾವುದೋ ಒಂದು ಈಗ ಅಸ್ತಮಾದಂಥ ಕಾಯಿಲೆ ಕೊಟ್ಟಿದ್ದೀವಿ ಅಂತಂದರೆ ಅವ್ರಿಗೆ ಅದನ್ನು ಕಡಿಮೆ ಮಾಡುವಂಥ ಸಮಯದಲ್ಲಿ ದಿವಸಕ್ಕೆ 3 ಸರಿ ತಗೊಳ್ಳಿ ಅಥವಾ 4 ಸರಿ ತಗೊಳ್ಳಿ, ಕಡಿಮೆ ಆಗ್ತಾ ಬಂದರೆ 2 ಸರಿ ಸಾಕಾಗುತ್ತೆ, ಆಮೇಲೆ 1 ಸರಿ ತೊಗೊಂಡ್ಬಿಟ್ಟು ನಿಧಾನವಾಗಿ ನಿಲ್ಲಿಸಿ ಹೀಗೆ. ಹಾಗಾಗಿ ಆ ಡೋಸಸ್ ನೀವು ಕೇಳಿದ್ರಲ್ಲ, ಅದು ಹೀಗೆ ಅಂತ ಫಿಕ್ಸ್ ಇಲ್ಲ. ಈಗ ನೀವು ಹೇಳಿ ಸರಿ ಆ್ಯಂಟಿಬಯೋಟಿಕ್ ಅಂಥದ್ದೆಲ್ಲ ಆದರೆ ಅಷ್ಟು ಸೀಮಿತವಾಗಿ ತಗೊಳ್ಳಿ ಅಂತ ಹೇಳೋದು. ನಮ್ಮಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೀವು ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟು ಹೇಳ್ತೀನಿ ನಾನು, ಏನಂತಂದರೆ ರೋಗಿಗೆ ಔಷಧಿ ಕೊಡ್ತೀವಿ ಹೊರತಾಗಿ ರೋಗಕ್ಕೆ ಔಷಧಿ ಕೊಡಲ್ಲ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ಬೇಕಾದ್ರೆ, ರೋಗಿಗೆ ಔಷಧಿ ಕೊಡ್ತೀವಿ ನಾವು, ರೋಗಕ್ಕಲ್ಲ. ಅದು ಭಾಳ ಚೆನ್ನಾಗಿದೆ. ರೋಗ ಬೇಕು, ಗೊತ್ತಾಗಬೇಕು ನಮ್ಗೆ ಯಾವುದಿದೆ ಅಂತ. ಆದರೆ ಈಗ ಒಂದು ಜ್ವರ ಬಂದಿದೆ ಅಂತ ಆದರೆ, ಒಂದು ಮಗುಗೆ ಜ್ವರ ಇದೆ, ಮತ್ತೊಂದು ಮಗುಗೆ ಜ್ವರ ಇದೆ ಅಂತಂದರೆ ಈ ಮಗುಗೆ ನಾನು ಬ್ರೇನಿಯಾ ಕೊಡ್ಬೋದು, ಈ ಮಗುಗೆ ನಾನು ಬೆಲ್ಲಡೋನ ಕೊಡ್ಬೋದು. ಇವು ನಮ್ಮ ಹೋಮಿಯೋಪತಿ ಔಷಧಿ ಹೆಸರು. ಇಬ್ಬರಿಗೂ ಜ್ವರವೇ, ಅದೇ ಬೇರೆ ಪದ್ಧತಿಯಲ್ಲಿ ಆಗಲ್ಲ. ಜ್ವರಕ್ಕೆ ಒಂದೇ ಔಷಧಿ, ಯಾವುದೋ ಒಂದು ಅದು ಕಡಿಮೆ ಆಗುವಂಥದ್ದು, ಜ್ವರ ಕಡಿಮೆ ಆಗುವಂಥದ್ದು, ಪ್ಯಾರಾಸಿಟಮಾಲ್ ಅಂಥದ್ದು. ಆದರೆ ನಮ್ಮಲ್ಲಿ ಹಾಗಾಗಲ್ಲ. ಈ ರೋಗ ಲಕ್ಷಣಗಳು ಈಗ ನೋಡೋಕೆ ಇಬ್ಬರಿಗೂ ಜ್ವರವೇ, ಆದರೂ ಔಷಧಿಗಳು ಬೇರೆ ಬೇರೆ ಆಗುತ್ತೆ. ಅದೇ ವಿಶೇಷ ಹೋಮಿಯೋಪತಿ. ಇದೊಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದು, ಅರ್ಥ ಆಗಲಿ ಅಂತ. ಸರ್, ಇವಾಗ ಅದೇ ಕಠಿಣ ತಮ್ಮ ಆರೋಗ್ಯ ಸಮಸ್ಯೆ, ಕ್ಯಾನ್ಸರ್, ಈ ಥರದಕ್ಕೆಲ್ಲ ಟ್ರೀಟ್ಮೆಂಟ್ ಅಂದರೆ ಹೇಗೆ ನಿಮ್ಮ ಅನುಭವ? ಅಂದರೆ ಆ ಥರ ಪೇಷಂಟ್ಸ್ ಯಾರು ಬಂದಿದ್ರಾ, ಹೇಗಿತ್ತು ಅಂತ? ಕ್ಯಾನ್ಸರು ಇವತ್ತು ರ್ಯಾಂಪಂಟ್ ಆಗಿದೆ, ಬಂದಿದ್ರಂತ ಪ್ರಶ್ನೆ ಇಲ್ಲವೇ ಇಲ್ಲ. ಈಗ ಕ್ಯಾನ್ಸರ್ ಪೇಷಂಟ್ಗಳು ಯಾವುದು ನಮಗೆ ಆಲ್ಟರ್ನೇಟಿವ್ ಆಗಿ ಸಿಗುತ್ತೆ, ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ, ಅಥವಾ ಇಂಟಿಗ್ರೇಟಿವ್ ಆಗಿ ಸಿಗುತ್ತೆ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತಿದೆ. ಯಾಕೆಂತಂದರೆ ಭಾರತ ಕ್ಯಾನ್ಸರ್ಗೆ ತವರೂರಾಗಿದೆ. ನಮ್ಮ ಜೀವನ ಕ್ರಮ ಇರ್ಬೋದು, ನಮ್ಮ ಆಹಾರದ ವ್ಯವಸ್ಥೆ ಇರ್ಬೋದು, ನಮ್ಮ ಏನು ವಾಯು ಮಾಲಿನ್ಯದ ಅವಸ್ಥೆ ಇರ್ಬೋದು, ಅಥವಾ ನೀರು ಕಲುಷಿತ ಆಗ್ತಾ ಇರ್ಬೋದು. ನಾನು ಈ ಪಂಚಭೂತಗಳೇ ಅದಕ್ಕೆ ಕಾರಣ, ಕ್ಯಾನ್ಸರ್ ಅಷ್ಟು ಜಾಸ್ತಿ ಬರೋದಕ್ಕೆ. ಹಾಗಾಗಿ ನೋಡಿ, ಕ್ಯಾನ್ಸರಿನ ವಿವಿಧ ಹಂತಗಳಲ್ಲಿ ಹೋಮಿಯೋಪತಿ ಅದರದ್ದೇ ಆದಂಥ ಪಾತ್ರವನ್ನು ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಕ್ಯಾನ್ಸರ್ ಅಂದ ತಕ್ಷಣ ರೋಗಿಗಳಲ್ಲಿ ಕ್ಯಾನ್ಸಲ್ ಅನ್ನುವಂಥದ್ದು ಒಂದು ಮನೋಭಾವನೆ ಇದೆ. ಕ್ಯಾನ್ಸರ್ ಅಂದರೆ ಮುಗೀತು, ಇನ್ನು ಹೋಗುತ್ತೆ, ಏನು ಮಾಡಿದ್ರು ಸಾಧ್ಯ ಆಗಲ್ಲ ಅಂತ. ಅದು ಕೂಡ ತಪ್ಪು ಕಲ್ಪನೆ, ನಾನು ಅದಕ್ಕೆ ಒಪ್ಪಲ್ಲ. ಯಾಕೆಂದರೆ ಕ್ಯಾನ್ಸರಿನ ಅದಕ್ಕೆ ಹೇಳಿದ್ನಲ್ಲ, ವಿವಿಧ ಹಂತಗಳಲ್ಲಿ ಹೆಲ್ಪ್ ಆಗುವಂಥದ್ದು ಇದೆ. ಅದು ಕೆಲವೊಮ್ಮೆ ಈಗ ನೀವು ಕೇಳಿದ್ರಿ ಅಲೋಪತಿಯಲ್ಲಿ, ಹೌದು, ಅಲೋಪತಿಗೆ ಔಷಧಿನೂ ತಗೋತಾರೆ, ಸರ್ಜರಿನೂ ಮಾಡಿಸ್ಕೋತಾರೆ. ಸರ್ಜರಿ ಮಾಡಿದ ಮೇಲೆ ಮತ್ತೆ ರಿಕವರ್ ಆಗುವಂಥದ್ದು, ಅಂದರೆ ಮರುಕಳಿಸುವಂಥ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಹೋಮಿಯೋಪತಿ ಔಷಧಿ ತುಂಬ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಅದು ಮೊದಲನೇದು. ಎರಡನೇ ನಾನು ಹೇಳೋದಾದರೆ, ಈಗ ಮೊದಲನೇ ಹಂತದಲ್ಲಿ ಗೊತ್ತಾಗಿದೆ, ಅದು ಮೇ ಬಿ ಬಹುಶಃ ಫಸ್ಟ್ ಸ್ಟೇಜಲ್ಲಿದೆ ಅನ್ನುವ ಹಂತದಲ್ಲಿ ನಾವು ಔಷಧಿಗಳನ್ನ ಆರಂಭ ಮಾಡಿದರೆ ಅದರ ಏನು ಬೆಳವಣಿಗೆಯ ಪ್ರಮಾಣ, ಗ್ರೋತನ್ನು ಅಲ್ಲಿಗೆ ಅರೆಸ್ಟ್ ಮಾಡ್ಬೋದು. ಅದು ಹೋಮಿಯೋಪತಿಯಲ್ಲಿ ಇದೆ. ಹಾಗೆ ಕೆಲವೊಂದಿಷ್ಟು ಕಾಯಿಲೆಗಳು ಅದೇ ಒಂದು ಮೊದಲನೇ ಹಂತದಲ್ಲೇ ಕಡಿಮೆಯಾಗಿ ಹೋಗಿದ್ದು ಸಾಕಷ್ಟು ಉದಾಹರಣೆಗಳಿದೆ, ದಾಖಲೆಗಳಿದೆ ನಮ್ಮ ಹತ್ರ. ಹಾಗೆ ನಾನು ಮೂರನೇ ವಿಷಯ ಹೇಳೋದಾದರೆ, ಈಗ ಸರ್ಜರಿ ಮಾಡಿದರು, ಸರ್ಜರಿ ಮಾಡಿದ ಮೇಲೆ ಅವರಿಗೆ ಕೆಲವೊಂದಿಷ್ಟು ತೊಂದರೆಗಳಾಗುತ್ತೆ. ಆ ತೊಂದರೆಗಳನ್ನು ಹೋಮಿಯೋಪತಿ ಔಷಧಿಯಿಂದ ಸರಿ ಮಾಡ್ಬೋದು. ಅಥವಾ ಈಗ ಕೆಮೊಥೆರಪಿ ಕೊಡ್ತಾರೆ, ಅಥವಾ ರೇಡಿಯೋಥೆರಪಿ ಕೊಡ್ತಾರೆ, ರೇಡಿಯೇಷನ್ ಮಾಡ್ತಾರೆ. ಈ ರೇಡಿಯೇಷನ್ ಕೊಟ್ಟು, ಕೆಮೊಥೆರಪಿ ಕೊಟ್ಟು ಎಲ್ಲ ಮಾಡಿದ ಮೇಲೆ ಅದರಿಂದಾಗಿ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಗಳಾಗುತ್ತೆ, ದುಷ್ಪರಿಣಾಮಗಳಾಗುತ್ತೆ. ಆ ದುಷ್ಪರಿಣಾಮಗಳನ್ನು ನಮ್ಮ ಔಷಧಿಯಿಂದ ಸರಿ ಮಾಡ್ಬೋದು. ಅದು ಭಾಳ ವಿಶೇಷ. ಅದಕ್ಕೆ ನಾನು ಹೇಳಿದ್ದು ಆಲ್ಟರ್ನೇಟಿವ್ ಸಿಸ್ಟಮ್ ಮೇಲಿದೆ. ಇನ್ನು ಕೆಲವರು ಬರ್ತಾರೆ, ಇಲ್ಲ ನಾನು 3 ಕೋರ್ಸ್ ಕೆಮೊಥೆರಪಿ ತಗೊಂಡೆ, ಇನ್ನು ನನ್ನ ಹತ್ರ ಸಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಇವೆಲ್ಲ ನಾನು ಹೇಳೋದು ಯಾವಾಗ ಅಂತಂದರೆ ತುಂಬ ಸಿವಿಯರ್ ಸ್ಟೇಜು ಕ್ಯಾನ್ಸರ್ಗಳಲ್ಲಿ ಬರುವಂಥ ಸಮಸ್ಯೆಗಳು. ಆಗ ಏನು ಮಾಡ್ತೀವಿ ನಾವು, ಅವರಿಗೆ ಕೆಮೊಥೆರಪಿ ತಗೊಳ್ಳೋಕ್ಕಾಗಲ್ಲ ಅಂತಂದರೆ ಅವರ ಇನ್ನು ಉಳಿದ ಅವಧಿಯಲ್ಲಿ ಅವರಿಗೆ ಏನು ತೊಂದರೆ ಇದೆ ಆ ತೊಂದರೆಯ ಪ್ರಮಾಣವನ್ನು ಕಡಿಮೆ ಮಾಡೋದು. ಅಂದರೆ ಬಹುಶಃ ನೋವಿರ್ಬೋದು, ಅಥವಾ ಅವರಿಗೆ ಅಜೀರ್ಣ ಆಗ್ತಾ ಇರ್ಬೋದು, ವಾಂತಿ ಆಗ್ತಾ ಇರ್ಬೋದು, ಅಥವಾ ಕೆಲವು ಚರ್ಮದ ಮೇಲೆ ತೊಂದರೆ ಆಗ್ತಾ ಇರ್ಬೋದು, ಅಥವಾ ತುಂಬ ವೀಕ್ನೆಸ್ ಇರ್ಬೋದು. ಇವೆಲ್ಲ ನಮ್ಮ ಔಷಧಿಯಿಂದ ಸರಿ ಮಾಡ್ಬೋದು. ಯಾಕೆಂದರೆ ನನಗೆ ಜ್ಞಾಪಕ ಇದೆ, ನೀವು ಕೇಳ್ತಾ ಇದ್ರಲ್ಲ ಅನುಭವ ಏನು ಅಂತೇಳಿ, ಕೆಮೊಥೆರಪಿ ಕೊಟ್ಟ ಮರುದಿವಸ ಅವಳಿಗೆ ತಲೆ ಸುತ್ತು ಬರೋದು, ವಾಂತಿ ಆಗೋದು, ಮತ್ತು ಕೆಲವು ಸರಿ ಭೇದಿ ಆಗೋದು, ಯಾವ ಆಹಾರನೂ ತೊಗೊಳಕ್ಕಾಗಲ್ಲ. ಈ ರೀತಿಯಾದಂಥ ಒಂದು ರೋಗಿ ಬಂದಾಗ ನಮ್ಮ ಹೋಮಿಯೋಪತಿ ಔಷಧಿ ಕೊಟ್ಟಾಗ ಅವರಿಗೆ ಇಮಿಡಿಯೇಟಾಗಿ ಅವೆಲ್ಲ ಸಮಸ್ಯೆಗಳು ಕಡಿಮೆಯಾಗಿ ಆಹಾರವನ್ನು ತೊಗೊಳಕ್ಕೆ ಸಾಧ್ಯ ಆಯಿತು. ಅಂದರೆ ಮುಂದಿನ ಕೆಮೊಥೆರಪಿಗೆ ಅವ್ರನ್ನ ತಯಾರು ಮಾಡಿಕೊಡುವಂಥ ಕೆಲಸ ಈ ಔಷಧಿಯಲ್ಲಿ ಸಾಧ್ಯ ಆಗುತ್ತೆ. ಇದೆಲ್ಲ ಬಹಳ ಮುಖ್ಯವಾದಂಥ ವಿಷಯ. ಅದನ್ನು ಬಹಳಷ್ಟು ಕ್ಯಾನ್ಸರ್ ಆಸ್ಪತ್ರೆಯವರು ಒಪ್ಕೊಂಡಿದ್ದಾರೆ. ಹೌದು, ತುಂಬ ಹೆಲ್ಪ್ ಆಗುತ್ತೆ ಅದು ಅಂತ. ಮತ್ತು ಇನ್ನೊಂದು ಆಯಿತು, 3-4 ಕೆಮೊಥೆರಪಿ ಆಯಿತು, ಇನ್ನು ಆಗಲ್ಲ,
ಅಥವಾ ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಕೊಡಲಿಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿ ಅವರ ಜೀವಿತಾವಧಿಯಲ್ಲಿ ಗೊತ್ತಿಲ್ಲ ಯಾವ ವ್ಯಕ್ತಿ ಎಷ್ಟು ದಿವಸ ಬದುಕ್ತಾರೆ ಅಥವಾ ಎಷ್ಟು ವರ್ಷ ಬದುಕ್ತಾರೆ ಅಂತ. ಆ ಸಂದರ್ಭದಲ್ಲಿ ನಮ್ಮ ಔಷಧಿಯನ್ನು ಕೊಟ್ಟರೆ ಅವರಿಗೆ ಸಾಧ್ಯ ಆದಷ್ಟು ದಿವಸ ಆರೋಗ್ಯವಂತರಾಗಿ, ಆರೋಗ್ಯ ಅಂತಂದರೆ ಅವರ ರೋಗದ ವಿಶೇಷ ಉಲ್ಬಣ ಆಗದೇನೆ ಅವರಿಗೆ ಆ ನೋವನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಕೊಡುವಷ್ಟರ ಮಟ್ಟಿಗೆ ಈ ಔಷಧಿಗಳು ಪರಿಣಾಮ ಆಗಿದೆ. ಅದು ತುಂಬ ಇದೆ. ಇಲ್ಲ ಈಗ ನಾನು ಎಷ್ಟೋ ನೋವಿನಿಂದ ಕಡಿಮೆ ಆಗಿದೆ, ನನಗೆ ಅಷ್ಟು ನೋವು ಬರ್ತಾ ಇಲ್ಲ ಅಂದರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವಷ್ಟರ ಮಟ್ಟಿಗೆ ಅದನ್ನು ಉಪಶಮನ ಮಾಡ್ಬೋದು. ಅದು ಬಹಳ ವಿಶೇಷವಾದಂಥ. ಹಾಗಾಗಿ ಹೋಮಿಯೋಪತಿ ಈಗ ಕ್ಯಾನ್ಸರ್ ಕೇರ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ಕ್ಯಾನ್ಸರ್ಲಿ ಬೇರೆ ಬೇರೆ ಪಾತ್ರಗಳನ್ನು ವಹಿಸುತ್ತೆ. ಸೊ ಅದೇ ಒಟ್ಟಾರೆ ನೋಡೋದಾದರೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನೀವು ಒಂದು ಸಣ್ಣ ಶೀತ ಕೆಮ್ಮು ಜ್ವರದಿಂದ ಹಿಡಿದು ಕ್ಯಾನ್ಸರ್ ಏಡ್ಸ್ವರೆಗೂ ನಿಮಗೆ ಜೀವ ಚೈತನ್ಯವನ್ನು ತುಂಬುವ ಶಕ್ತಿ ಅದರಲ್ಲಿ ಇದೆ ಅನ್ನುವಂಥದ್ದು ಡಾಕ್ಟರ್ ಶ್ರೀಪಾದ್ ಅವರ ಮಾತಾಗಿತ್ತು. ಸೊ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ತೆ.